ಸರ್ಕಾರ ಏನ್ ಮಾಡಬೇಕು ಈ ನಿಟ್ಟಿನಲ್ಲಿ? ಸರ್ಕಾರ ನಿಮ್ಮ ಒಂದು ಡಿಮ್ಯಾಂಡ್ಸ್ಗೆ ಹೂಗೊಟ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ? ನೋಡಿ, ಇಲ್ಲಿ ನಾವು ಸಚಿವರ ಈ ಆಡಳಿತ ವಿಭಾಗದಲ್ಲಿ ತಂದಿರತಕ್ಕಂತ ಸುಧಾರಣೆಗಳ ಬಗ್ಗೆ ಮತ್ತು ಸಚಿವರ ಈ ಪಾರದರ್ಶಕತೆ ಬಗ್ಗೆ ಮತ್ತು ಅವರ ದಕ್ಷತೆ ಬಗ್ಗೆ ಮಾತ್ರ ಹೇಳಕ್ ಬಂದಿದ್ದೀವಿ. ಇದು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತದಲ್ಲ. ಅವ್ರ ಮೇಲೆ ಯಾರು ಸುಳ್ಳು ಆರೋಪಗಳನ್ನ ಇಟ್ಕೊಂಡು ಪದೇ ಪದೇ ಅವರೊಬ್ಬರು ಬಹಳ ಸೌಮ್ಯವಾಗಿ ಮತ್ತು ದಲಿತರನ್ನ ಕಾರಣಕ್ಕಾಗಿ ದಲಿತ ಮಂತ್ರಿಗಳನ್ನೇ ಟಾರ್ಗೆಟ್ ಮಾಡತಕ್ಕಂತ ವಿಷಯ ಏನಿದೆಯಲ್ಲ, ಈ ತರ ಮಾಡತಕ್ಕಂತ ಜನರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಏನಾದ್ರೂ ತಪ್ಪು ಮಾಡಿದ್ರೆ, ಅವರು ಯಾರು ಸಚಿವರು ತಪ್ಪು ಮಾಡಿದ್ರೆ, ಅಂತ ತಪ್ಪು ಮಾಡಿದಂತ ದಾಖಲಾತಿಗಳಿದ್ರೆ ತೆಗೆದುಕೊಂಡು ದಾಖಲೆ ಸಮೇತ ಕೊಟ್ರೆ ಉಪಯುಕ್ತ. ಸುಮ್ಮನೆ ಸುಳ್ಳು ಆರೋಪಗಳನ್ನ, ಯಾವುದೇ ದಾಖಲೆಗಳಿಲ್ಲದೆ ಆರೋಪಗಳು ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಮಾಡ್ತಕ್ಕಂಥ ಕೆಲಸಗಳ ಮೇಲೆ ನಾವು ಕೂಡ ಕಾನೂನು ಪ್ರಕ್ರಿಯೆಗಳ ಮೂಲಕ ಹೋರಾಟ ಮಾಡ್ತಕ್ಕಂಥ ಮತ್ತು ನಮ್ಮ ಸಂಘಟನೆ ಕೂಡ ಅದ್ರ ವಿರುದ್ಧ ಚಳವಳಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅಂದ್ರೆ ಇವಾಗ ಆಗಿರೋಂಥದಕ್ಕೆ ಏನು ನೀವೇನು ಮಾಡಲ್ವಾ? ಈಗ ಆಗಿರ್ತಕ್ಕಂಥದ್ದು ನಾವು ಖಂಡಿಸ್ತಾ ಇದೀವಲ್ಲ, ಅಧಿಕಾರಿಗಳ ವರ್ಗ ಏನು ಸಚಿವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅವರ ಹೆಸರನ್ನ ಮತ್ತು ಅವ್ರ ಮಗನ ಹೆಸರನ್ನ ಮಧ್ಯದಲ್ಲಿ ತಂದು ತಾವು ಹಣದಾಸೆಗಾಗಿ ಇಂಥ ಕೆಟ್ಟ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಪನಿಷ್ಮೆಂಟ್ ಆಗಲಿ ಅನ್ನೋದು ನಮ್ಮ ಸಂಘಟನೆ ಒತ್ತಾಯ.